ಬಹಳ ಮಾತಾಡಿ ಅರಿವು ಅಂದ್ರ ಮೊದ್ಲೇ ಇವ್ರು ಹಾಡಿ ಚಂದ ನಡೆದವು. ಏನಪ್ಪಾ ಅಂದ್ರ ಯಾವಾಗ ಇಂಥ ಜಾತ್ರೆ ಕೇತ್ರಿ ಚಲೋ ಯಾವಾಗ ಆಗ್ತಾವ, ಭಕ್ತರ ಮನಸ್ಸ ಮತ್ತು ದೇವರ ಮನಸ್ಸ ಒಂದಾಯ್ತಂದ್ರ ಇಂಥ ಜಾತ್ರೆ ಕೇತ್ರಿ ಬಹಳ ಚಂದ ಆಗ್ತಾವ. ಹೌದು. ಯಾಕಂದ್ರ ಯಾಕ್ರಿಪ ಮುಂಬೈ ಒಳಗೆ ಡಾಕ್ಟರ್ ಮಾಂಡವಿ ತೇಳಾಗಿ ಹೋದ್ರು, ತಮ್ಮೆಲ್ಲರಿಗೂ ಗೊತ್ತಿರ್ಬೇಕು. ಹೌದು. ಮುಂಬೈ ಒಳಗೆ ಡಾಕ್ಟರ್ ಮಾಂಡವಿ ತೇಳಾಗಿ ಹೋದ್ರು. ಹೌದು. ಅವರಿಗೆ ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಸಿಕ್ತು. ಹೌದು. ಕೇಂದ್ರ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಸಿಗುದಿತ್ತು ಅಂದ್ರ ಪತ್ರ ಬತ್ತು. ಹೌದು. ಏನ್ ಬತ್ರಿಪ ಪತ್ರ? ಇಂತಿಂತ ತಾರೀಕಿಗೆ ದಿಲ್ಲಿ ಅಂತ ಸಿಟಿಗೆ ನಾವು ಬರ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದ ಪತ್ರ ಬಂತು. ಹೌದು. ಯಾಕ 1,000 ಹಾರ್ಟ್ ಸ್ಪೆಷಲಿಸ್ಟ್ ಸಕ್ಸಸ್ ಮಾಡಿದ್ರು. ಯಾರು? ಡಾಕ್ಟರ್ ಮಾಂಡವಿ. ಹೌದು. 1 ತಿಂಗಳು ಇರ್ಲಕ್ಕಾಗಿ ವಿಮಾನ ಬುಕ್ ಮಾಡಿದ್ರು. ಹೌದು. ಒಂದು ವೇಳೆ ಏನಾರೇ ಹೋಗ್ಲಾಕ ಸಮಯದ ಅಭಾವ ಆಯ್ತಂದ್ರ, ಅನಾನುಕೂಲ ಆಯ್ತಂದ್ರ ಮತ್ತೊಂದು ಗಾಡಿ ಇರ್ಬೇಕಂತೇಳಿ 15 ದಿವಸ ಇರ್ಲಕ್ಕಾಗಿ ರೈಲ್ವೆ ರಿಸರ್ವೇಶನ್ ಬುಕ್ ಮಾಡಿದ್ರು. ಹೌದು. ಹೋಗುವ ಸಮಯ ಮತ್ತು ಡಾಕ್ಟರ್ ಮಾಂಡವಿ ಅವರು ಮುಂಬೈ ಏರ್ಪೋರ್ಟಿಗೆ ಹೋಗ್ತಿದ್ರು. ಆದರೆ ಟ್ರಾಫಿಕ್ ಅಭಾವ ಸರಿಯಾದ ಸಮಯಕ್ಕೆ ಹೋಗಿ ಮುಟ್ಟುದಾಗಲಿಲ್ಲ. ವಿಮಾನ ಹೋಗಿ ಬಿಟ್ಟಿತ್ತು. ಹೌದು. ಏನೇ ಆಗಲಿ ಭಗವಂತ ಒಳ್ಳೆ ವಿಚಾರ ಕೊಟ್ಟಾನ. ಹೌದಾ? ರೈಲ್ವೆ ರಿಸರ್ವೇಶನ್ ಬುಕ್ ಮಾಡುದು ಒಳ್ಳೇದೇ ಆಯ್ತು. ಆಗಿಂದಾಗ ರೈಲ್ವೆಗೆ ಹೋಗ್ಬೇಕಂತೇಳಿ ಹಳ್ಳಿ ಏರ್ಪೋರ್ಟ್ ನಿಂದ ರೈಲ್ವೆಗೆ ಹೋಗಿ ರೈಲ್ವೆ ಸ್ಟೇಷನ್ದಾಗ ರೈಲ್ವೆಗೆ ಮುಟ್ಟಬೇಕಂದ್ರ ರೈಲ್ವೆ ಸೀಟ್ ಹೋಗಿತ್ತು ನೋಡ್ರಿ ಪುಣ್ಯಾತ್ಮರಿ. ಹೌದು. ಜಗತ್ತದೊಳಗ ಭಗವಂತ ಸತ್ತು ಪರೀಕ್ಷೆ ತರ್ತಾನಂದ್ರ ಹೆಂಗ ತರ್ತಾನ, ಯಾವ ರೀತಿ ತರ್ತಾನ ನೋಡ್ರಿ. ಹೌದು. ಬರೋದಿಲ್ಲ. ಅವಾಗ ಡಾಕ್ಟರ್ ಮಾಡಿರ್ತಾನ, ಹೇ ಕರುಣಾನಿಧಿ ಅಪತ್ ಬಾಂಧವ ಜಗತ್ತು ಉದ್ಧಾರಕ ಜಗದೊಡೆಯ. ಹೌದಾ? ಜಗದ ರಕ್ಷಕ ಕಾಯವ ನೀನೇ ಭಗವಂತ ತೇಳಿ ಮನಿ ಮುಂದೆ 1 ಕೋಟಿದ ಕಾರ್ ಗಾಡಿತ್ತು. ಗಾಡಿ ಟರ್ರ ತೇಳಿ ಚಾಲೋ ಅಂತ ನೋಡ್ರಿ ಪುಣ್ಯ. ಹೌದು. ಮುಂಬೈ ಬಿಟ್ಟು 60 ಕಿಲೋಮೀಟರ್ ಗಾಡಿ ಹೋಗಿತ್ತು. ಮತ್ತೆ ರಸ್ತಾದೊಳಗ ಗುಡುಗ ಸಿಟ್ಲ ಮರಿ ಹೊಡಿಲಾತ್ತು. ಗಾಡಿ ನಡು ರಸ್ತಾದಾಗ ಬಂದಾಗಿ ನಿಂತು. ಹೌದು. ಡಾಕ್ಟರ್ ಮಾಂಡವಿಗೆ ಚಿಂತೆ ಹತ್ತು. ಹೌದಾ? ಏನಾದ್ರು ಮಾಡಿಲ್ಲಂದ್ರೆ ಇಲ್ಲಿ ಯಾವ ಗ್ಯಾರೇಜು ಇಲ್ಲ, ಮತ್ತೆ ರಾತ್ರಿ ಒಳಗೆ ಯಾವ ಮೆಕ್ಯಾನಿಕ್ನು ನಮಗೆ ಸಿಗುದಿಲ್ಲ. ಹೌದು. ಇಲ್ಲೇ ಯಾರ ಮನೆ ಒಳಗಡೆ ವಸ್ತಿ ಮಾಡಿ ಮುಂಜಾನೆ ಎದ್ದು ಗಾಡಿ ರಿಪೇರಿ ಮಾಡಿಕೊಂಡು ಹೋದ್ರಾಯ್ತಂತ ಹೇಳಿ ಇತ್ತ ಮನಿ ನೋಡ್ತಿದ್ದ. ಆ ಒಂದು ರಸ್ತಾ ಮಗ್ಗಲದೊಳಗೆ ಒಂದು ಗುಡಿಸಲಿತ್ತು. ಹೌದು. ಆ ಗುಡಿಸಲಿಗೆ ಹೋಗ್ತಾನೆ ಡಾಕ್ಟರ್ ಮಾಂಡವಿ. ಒಬ್ಬಕ್ಕಿ ಹೆಣ್ಣು ಮಗಳು ಮನಿ ಒಳಗಾರ. ಆ ಹೆಣ್ಣು ಮಗಳಿಗೆ ಡಾಕ್ಟರ್ ಮಾಂಡವಿ ಕೇಳ್ತಾನ. ಏನ್ ಕೇಳ್ದ? ಯವಾ ಮಧ್ಯರಾತ್ರಿ ಒಳಗ ನನ್ನ ಗಾಡಿ ಮಳಿ ಗಾಡಿ ಗುಡುಗದೊಳಗ ರಸ್ತಾದೊಳಗ ಬಂದಾಗಿ ನಿರ್ತದೇವಾ. ಇವತ್ತು ರಾತ್ರಿ ನನ್ನ ಮನಿ ಒಳಗ ಆಶ್ರಯ ಕೊಡು. ಮುಂಜಾನೆ ಎದ್ದು ನಾನು ನನ್ನ ಗಾಡಿ ಚಾಲು ಮಾಡ್ಕೊಂಡು ಹೋಗ್ತೀನಿವಾ. ಹೌದು. ತಾಯಿ ಅವಾಗ ಹೆಣ್ಣು ಮಗಳು ಹೇಳ್ತಾರ, ಯಾರೋ ಏನೋ ನಮ್ಮ ಮನಿತನ ಸಹಕಾರ ಹೇಳಿ ಬಂದ್ರ ಕರಗದ್ರ ಅದು ಪಾಪಕ್ಕೂ ಗುರಿ ಆಗ್ತದ. ಇವರಿಗೆ ನಮ್ಮ ಮನಿ ಒಳಗೆ ಇಟ್ಟುಕೊಂಡು ಪುಣ್ಯ ಪ್ರಾಪ್ತಿ ಮಾಡ್ಕೋಬೇಕಂತ ಹೇಳಿ ಹೌದು ಡಾಕ್ಟರ್ ಮಾಂಡವಿಗೆ ಮನಿ ಒಳಗೆ ಇರ್ಲಾಕ ಜಾಗ ಕೊಟ್ಟರು. ಹೌದು. ಇನ್ನೇನು ಡಾಕ್ಟರ್ ಮಾಂಡವಿ ಮನೆಗೆ ಬೇಕಂತಿದ್ದ. ತಾಯಿ ಪಾಂಡುರಂಗ ಬಿಟ್ಟಲ್ಲ ಅಂತೇಳಿ ನಾನು ನುಡಿತಿದ್ದೆ. ಹೌದು. ಡಾಕ್ಟರ್ ಮಾಂಡವಿಗರ ನಿದ್ದೆ ಹತ್ತಲ್ದು. ಹೌದಾ? ತಾಯಿಗೆ ಕೇಳ್ಬೇಕತ್ತಾನ. ಯಾಕಂದ್ರ ಮಧ್ಯರಾತ್ರಿ ಒಳಗೆ ಮನಿ ಒಳಗೆ ಜಾಗ ಕೊಟ್ಟಾಳ. ಏನಾರ ಕೇಳೋದ್ರ ಮನಿ ಹೊರಗೆ ಹಾಕಿದ್ರೆ ಹೆಂಗ ಮಾಡೋದಂತೇಳಿ ಮಾಂಡವಿ ನಿದ್ದೆ ಮಾಡಲ್ಲ ಹಂಗೆ ಕೊಟ್ಟ. ಹೌದು. ನಸಿಕಾಯ್ತು. ಮುಂಜಾನೆ ಗಾಡಿ ಚಾಲು ಮಾಡ್ಕೊಂಡು ಹೋಗ್ಬೇಕತ್ತಿದ್ದ. ಮನಸ್ಸಿನೊಳಗೆ ಚಿಂತೆ ಕಾಡ್ತಿತ್ತು. ತಾಯಿ ಡಾಕ್ಟರ, ತಾಯಿ ಪಾಂಡುರಂಗನ ನಾನ್ ಯಾಕೆ ನುಡ್ಲಿತ್ತಾಳ. ಹೌದು. ಅವಾಗ ತಾಯಿಗೆ ಕೇಳ್ತಾನ. ಏನು ಕೇಳ್ದ? ಯವಾ ಮಧ್ಯರಾತ್ರಿ ಒಳಗೆ ಮನೆಗೆ ಬೇಕಂದ್ರೆ ನಿದ್ದೆ ಹತ್ತಲಿಲ್ಲ. ಪಾಂಡುರಂಗನ ನಾಮ ನುಡ್ಲಿತ್ತೀರಿ, ಯಾತರ ಸಲವಾಗಿ ನುಡಗಲಿತ್ತೀರಿ, ಏನಾಗ್ಯದ ಹೇಳು ನನ್ನ ತಾಯಿ ಅಂತೇಳಿ ಡಾಕ್ಟರ್ ತಾಯಿಗೆ ಪ್ರಶ್ನೆ ಮಾಡ್ದ. ಹೌದು. ಏನು ಸಂಕಟ? ಅವಾಗ ತಾಯಿ ಹೇಳ್ತಾಳ, ಮನೆಯೊಳಗೆ 12 ವರ್ಷ ಮಕ್ಕಳು ಇದ್ದಿದ್ದಿಲ್ಲ.
ಯಾವಾಗ ಪಾಂಡುರಂಗನ ಬಳಿ ಹೋಗಿ ಉಡಿ ಒಡ್ಡಿಲಿತ್ತು ಪಾಂಡುರಂಗಗೆ ಕೇಳ್ದ. ಹೌದು ಹೌದು. ಏನಂತ ಕೇಳಲು? ಏನು ಕೇಳಿದಳು? ಬಾಲಕ ಇಲ್ಲದ ಬಾಲಿಯ ಯಾತರ ಜನ್ಮ ಬಾಡಿಗೆ ಎತ್ತು ತೊಡ್ದಂಗಾಗ್ತದ, ಬಾಳಿಯ ಎಲಿ ಹಾಸಿ ಉಂಡೋಗದಂಗಾಗ್ತದ. ಹೌದು ಹೌದು ಹೌದು. ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ ಗಿಡ ತಂಗಿದಾಗ ಕುತ್ತು ಗಿಳಿ ಮರಿ ಹಾಡ್ಯಾವೆ ಬಂಜಿ ಬಂಜಿ ನಿಂದ ಹತ್ತಿರ ಬಾಳವೆ ಅಂತ. ಹೌದು ಹೌದು. ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ. ಹೌದು. ಬಂಜಿಯ ಮನಿ ಒಳಗ ಬಂಗಾರದ ಒಳಕಲ್ಲ. ಕೊಟ್ಟಲಾಕ ಸೊಸಿ ಇಲ್ಲ, ದಸರಾ ಹಬ್ಬಕ್ಕ ಬನ್ನಿ ತರ್ಲಾಕ ನನ್ನ ಹೊಟ್ಟಿಲೆ ಮಗ ಹುಟ್ಟಿಲ್ಲ ಅಂತೇಳಿ ಪಾಂಡುರಂಗನ ಮುಂದ ಕಣ್ಣಾಗ ನೀರು ತೆಗದ ನನ್ನ ಹೊಟ್ಟಿಲೆ ಒಂದು ವರ್ಷದೊಳಗೆ ಗಂಡಸ ಮಗ ಕೊಟ್ಟ. ಹೌದು. ಆದರ ಕೂಸು ಹುಟ್ಟಿದ ವರ್ಷದಾಗ ಅವ್ರಪ್ಪ ತೀರ್ಕೊಂಡು ಹೋದ. ಈ ಕೂಸಿಗೆ ಒಂದು ಹಾರ್ಟಿಗೆ ಹೋದ. ಹೌದು ಹೌದು. ಇವನ ಹಾರ್ಟ್ ಹೋದ ಬಂದ್ ಮಾಡ್ಬೇಕಂತೇಳಿ ಅವ್ರಪ್ಪ ಹರಿಸಿರ್ತಕ್ಕಂತ ಆಸ್ತಿ ಅಂತ ಹೊಲ ಮನಿ ಎಲ್ಲ ಮಾರಿ ದವಾಖಾನಿಗೆ ತೋರಿಸ್ದ. ಅತ್ತಿಯೇನೂ ಮುಗಿದೋಯ್ತು, ಆದರೆ ಕೂಸಿನ ಹಾರ್ಟ್ ಹೋದ ಬಂದಾಗಲಿಲ್ಲ. ಹೌದು ಹೋದ ಬಂದಾಗಲಿಲ್ಲ. ಹೌದು ಹೌದು. ಏನಂದ್ರೆ ಡಾಕ್ಟರ್ ಈ ಹಾರ್ಟ್ ಹೋದ ಬಂದ್ ಮಾಡ್ಬೇಕಾದ್ರ ಡಾಕ್ಟರ್ ಮಾಡಲೇಬೇಕಂತ ಹೇಳಾರ. ಅವನ ಬಳಿ ಹೋಗ್ಬೇಕಾದ್ರೆ ಇನ್ನು ಲಕ್ಷ ಲಕ್ಷ ರೂಪಾಯಿ ಬೇಕಾವು. ಆದ್ರೆ ನನ್ನ ಬಳಿ ₹1 ಇಲ್ಲ ಕೇಳಿ ಪಾಂಡುರಂಗನ ಮ್ಯಾಗ ಭಾರ ಹಾಕಿ ಕೂತಿದ. ಪಾಂಡುರಂಗನ ಮ್ಯಾಗ ಭಾರ ಹಾಕಿ ಕೂತಿದ. ಹೌದು ಹೌದು ಹೌದು. ಅವಾಗ ಡಾಕ್ಟರ್ ಮಾಂಡವ್ಯಾಗ ದಿಗಲು ಬಡ್ದಂಗಾಯ್ತು. ಹೇಳ್ತಾನ ತಾಯಿಗೆ, ಏನ್ ಹೇಳ? ಯವಾ ನೀ ಮಾಡಿರ್ತಕ್ಕಂಥ ಭಕ್ತಿ ಸತ್ಯರೇವಾ? ಹೌದು ಹೌದು. ನೀ ಇಟ್ಟು ಸಂಕಲ್ಪ ಸತ್ಯರೇವಾ? 1 ತಿಂಗಳು ಅಡ್ವಾನ್ಸ್ ಬುಕ್ ಮಾಡಿರ್ತಕ್ಕಂಥ ವಿಮಾನ ತೆಪ್ಸಾನ ತಾಯಿ ಆ ನಿನ್ನ ಪಾಂಡುರಂಗ. ಹೌದು ಹೌದು ಹೌದು. 15 ದಿವಸ ಅಡ್ವಾನ್ಸ್ ಬುಕ್ ಮಾಡಿರ್ತಕ್ಕಂಥ ರೈಲ್ವೆ ರಿಸರ್ವೇಶನ್ ತೆಪ್ಸಾನ ತಾಯಿ ಆ ನಿನ್ನ ಪಾಂಡುರಂಗ. ಹೌದಾ? 1 ಕೋಟಿಯ ಕಾರು ಗಾಡಿ ನಿನ್ನ ಮನೆ ಮುಂದೆ ಬಂದ ಕೆಡಗಾನ ತಾಯಿ ಆ ನಿನ್ನ ಪಾಂಡುರಂಗ. ಡಾಕ್ಟರ್ ಮಾಂಡವೆ ಬೇರೆ ಯಾರು ಅಲ್ಲ, ತಾನೇ ಡಾಕ್ಟರ್ ಮಾಂಡವೆ ಅಂತೇಳಿ ಖುಷಿಗೆತ್ತು ಗಾಡಿಯಾಗಿರ್ಲಿಕ್ಕಾಗಿ ಗಾಡಿ ತನ್ನ ತಿಳಿ ಚಲೋ ತಪ್ಪಿ ಬಂದವರು. ಹೌದು 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 ಹೌದು. ಹೇಳ್ತಿರ್ತಕ್ಕಂಥ ತಪ್ಪರೇನು? ಏನು? ಸಂಕಟ ಬಂದಾಗ ವೆಂಕಟರಮಣ ಅಂದ್ರ ಪರಮಾತ್ಮ ಪ್ರತ್ಯಕ್ಷ ಆಗುದಿಲ್ಲ. ಹೌದು ಹೌದು. ಸದಾ ತಾಯಿ ಲಕ್ಷ್ಮಿ ನಾಮ ನುಡಿರಿ. ಹೌದಾ? ಸದಾ ವಿಜಯ ವಿಠಲ ಮುತ್ತನ ನಾಮ ನುಡಿರಿ. ಹೌದು. ಅಲ್ಲಿ ಹಂಗ ಆ ತಾಯಿ ಬಂಧನ ಪಾಂಡುರಂಗ ಮಾನವ ಸ್ವರೂಪದಾಗ ಬಂದ ತಾಯಿ ಬಂಧನ ಬಯಲು ಮಾಡದಲ್ಲ. ಈ ತಾಯಿ ಸೇವೆ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರ ಬಂಧನ ತಾಯಿ ಲಕ್ಷ್ಮಿಯಾಗಿ ವಿಜಯ ವಿಠಲ ಮುತ್ತ ಸದಾ ಯಾವತ್ತು ಮಾತಾಡುತ್ತೆ ಸಮಾಜಕ್ಕೆ ಕ್ಷೇತ್ರ ಆಗ್ತದೆ. ಹೌದು ಹೌದು ಹೌದು. ಅದಕ್ಕೆ ಬಹಳ ಏನು ಮಾತಾಡುವುದಿಲ್ಲ. ಇವರು ದೊಡ್ಡ ಕಲಾವಿದರು. ಒಂದು ಮಲಗಣ ಮುತ್ತನ ಮರಿ, ಇನ್ನೊಂದು ಶನಾಳಗೌಡ್ರ ಮರಿ. ಹೌದಾ? ಯಾಕಂದ್ರೆ ಇವರತ್ತ ಜ್ಞಾನಿಗಳು ನಾವಲ್ಲ. ಅವ್ರು ಏನೋ ಒಂದು ಗುರುವಿನ ಆಶೀರ್ವಾದ ತಿಳಿದರಾಗಲಿ ತಿಳಿದರಾಗಲಿ ನನಗೆ ಭಗವಂತ ಎತ್ತು ಬುದ್ಧಿ ಕೊಡ್ತಾನ. ಅದ್ರ ಮಟ್ಟಿಗೆ ನಾ ಇಲ್ಲಿ ತಮ್ಮೊಂದು ಪ್ರತಿಪಾದನೆ ಮಾಡಿನು. ಮಾತಾಡೋದ್ರೊಳಗೆ ಏನಾದ್ರು ಅಲ್ಪ ದೋಷ ಆಗಿದೆ ಅಂದ್ರೆ ಇದು ಹುಟ್ಟಿಗೆ ಒಳಗೆ ಇನ್ನೂ ಸಾಣದ, ಇದಕ್ಕೆ ಜ್ಞಾನ ಪ್ರಾಪ್ತಿಯಾಗಿಲ್ಲ, ಇನ್ನೂ ಅಜ್ಞಾನದೊಳಗಾದ ತಿಳ್ಕೊಂಡು ನಾ ಮಾತಿರ್ತಕ್ಕಂಥ ತಪ್ಪನ ಬದಿ ಹೊತ್ತಿ ಒಪ್ಪನ ಸ್ವೀಕಾರ ಮಾಡಿ ನನಗೆ ಕ್ಷಮ ಮಾಡಬೇಕಂತ ತಮ್ಮೆಲ್ಲರಿಗೂ ಶರಣ ಹೇಳಿ